ಬಳ್ಳಾರಿ ಜೈಲಿಗೆ ಕೈದಿ ದರ್ಶನ್ ಶಿಫ್ಟ್ ಆಗಿದ್ದಾರೆ. ದರ್ಶನ್ ಭೇಟಿಗೆ ಸಹ ಕೈದಿಗಳಿಂದ ಮನವಿ. ದರ್ಶನ್ ಸೆಲ್ನಲ್ಲಿ ಹೇಗಿದ್ದಾರೆ ಅವರನ್ನು ನೋಡಬೇಕು, ಅವಕಾಶ ಕೊಡಿ ಅಂತ ಕೇಳ್ತಿದಾರಂತೆ. ನಾವಿರುವ ಸೆಲ್ ಹತ್ರ ಆದ್ರೂ ದರ್ಶನ್ ಶಿಫ್ಟ್ ಮಾಡಿ ಸಾರ್ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರಂತೆ. ಜೈಲು ಸಿಬ್ಬಂದಿಗೆ ದುಂಬಾಲು ಬಿದ್ದು ಬಿಟ್ಟಿದ್ದಾರೆ ಜೈಲಿನೊಳಗಿರುವಂತಹ ಕೈದಿಗಳು. 60ಕ್ಕೂ ಹೆಚ್ಚು ಕೈದಿಗಳಿಂದ ದರ್ಶನ್ ನೋಡುವಂತಹ ಅಭಿಲಾಷೆ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಈಗಾಗಲೇ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಅವರ ವಕೀಲರು ಕುಟುಂಬಸ್ಥರವರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಅವಕಾಶ ಇಲ್ಲ ಅಂತೇಳಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಮರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ, ಏನಿದು ಹೊಸ ಕಥೆ ಅಂತ? ಈ ಬೆಂಗಳೂರು ಜೈಲಲ್ಲೂ ಹಿಂಗೆ ಆಗಿತ್ತು, ಈಗ ಬಳ್ಳಾರಿ ಜೈಲಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆಗಳೇ ಒಂದಾದ್ಮೇಲೆ ಒಂದು ಆಗ್ತಾ ಇದಾವೆ. ಏನ್ ಕಥೆ ಇದು ಅಂತ? ಪ್ರೇಮ್ ಕುಮಾರ್, ಸಹಜವಾಗಿ ದರ್ಶನ್ ಅವರು ಸೆಲೆಬ್ರಿಟಿ ಆಗಿರುವಂತದ್ದು, ಅದ್ರ ಜೊತೆಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ. ಅವರ ಫ್ಯಾನ್ ಫಾಲೋವರ್ಸ್ ಗಳು ಸಹಿತ ಸಾಕಷ್ಟು ಜನರು ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಇದ್ದಾರೆ. ಹೀಗಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ತಾರೆ ಅನ್ನುವಂತ ವಿಚಾರ ತಿಳಿದಂತ ಅಲ್ಲಿರ್ತಕ್ಕಂಥ ಕೈದಿಗಳೇನಿದ್ರು ನಮಗೂ ಕೂಡ ದರ್ಶನ್ ಅವ್ರ ಜೊತೆಗೆ ನೇರವಾಗಿ ಭೇಟಿ ಆಗ್ಬೋದು, ಮಾತಾಡ್ಬೋದು ಅನ್ನುವಂತ ಒಂದಿಷ್ಟು ನಿರೀಕ್ಷೆಯಲ್ಲಿದ್ರು. ಆದ್ರೆ ಪರಪನಗ್ರಹಾರ ಜೈಲಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ ನಂತರದಲ್ಲಿ ಇದೀಗ ದರ್ಶನ್ ಅವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಬಂಧಿಸಿಡ್ಲಾಗಿದೆ. ಆದ್ರೆ ಇತರ ಕೈದಿಗಳ ಜೊತೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿನೇ ಅಲ್ಲಿರ್ತಕ್ಕಂಥ ಕೈದಿಗಳು ಇದೀಗ ನಿರಾಸೆಗೊಂಡಿದ್ದಾರೆ. ದರ್ಶನ್ ಅವ್ರಿಗೆ ಅಟ್ಲೀಸ್ಟ್ ಭೇಟಿ ಆಗ್ಲಿಕ್ಕಾದ್ರೂ ನಮ್ಗೆ ಅವಕಾಶ ಮಾಡಿಕೊಡಿ, ಅಥವಾ ಇಲ್ಲಾಂದ್ರೆ ದರ್ಶನ್ ಅವ್ರನ್ನ ಇಲ್ಲಿಗಾದ್ರೂ ಕರೆದುಕೊಂಡು ಬನ್ನಿ, ಇಲ್ಲ ಅಕ್ಕಪಕ್ಕದ ಸೆಲ್ ನಲ್ಲಿ ಹಾಕಿ ನಾವು ಬೆಂಗಳೂರಿಗಂತೂ ಹೋಗಿ ದರ್ಶನ್ ಅವ್ರನ್ನ ನೋಡೋದಕ್ಕಾಗೋದಿಲ್ಲ, ಬದಲಾಗಿ ಇಲ್ಲಾದ್ರೂ ಸಹಿತ ದರ್ಶನ್ ಅವ್ರನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಸಾರ್ ಅಂತೇಳಿ ಇದೀಗ ಏನು ಜೈಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ಮುಂದೆ ಮನವಿಯನ್ನ ಇಡ್ತಿದ್ರೆ. ಸುಮಾರು 60ಕ್ಕೂ ಹೆಚ್ಚು ಕೈದಿಗಳಿಗೆ ಈ ರೀತಿಯಾದ ಮನವಿಯನ್ನ ಇಡೋದ್ರ ಮೂಲಕ ಜೈಲಿನ ಸಿಬ್ಬಂದಿಗಳಿಗೂ ಕೂಡ ದುಂಬಾಲು ಬೀಳ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಒಂದ್ಸರಿ ಆದ್ರೂ ದರ್ಶನ್ ಅವ್ರನ್ನ ಭೇಟಿ ಮಾಡಿಸಿ ಮಾತಾಡ್ತೀವಿ ಅನ್ನುವಂತ ಮನವಿ ಇಡ್ತಿರೋದ್ರಿಂದ ಸದ್ಯಕ್ಕೆ ಇಲ್ಲಿ ಜೈಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಬದಲಾಗ್ತೀನಿ ಅಂದ್ರು ಅವ್ರ ಅಕ್ಕಪಕ್ಕದಲ್ಲಿ ಇರೋರು ಬದಲಾಗಿ ಬಿಡೋಂಗೆ ಕಾಣಿಸ್ತಾ ಇಲ್ಲ. ಮೊದಲಿಗೆ ಭೇಟಿ ಆಗೋದಕ್ಕೆ ಅವಕಾಶ ಕೊಡಿ ಅಂತ, ಅದಾದ್ಮೇಲೆ ರೌಂಡ್ ಟೇಬಲ್ ಮೀಟಿಂಗಿಗೆ ಅವಕಾಶ ಕೊಡಿ ಅಂತ ಹೇಳಿ